ಅಡುಗೆ ಸಾಧನಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಆವಕಾಯಿ ಉಪ್ಪಿನಕಾಯಿ. ಮಾವಿನಕಾಯಿ ಸೀಸನಲ್ಲಿ ಮೊದಲು ಹಾಕೋದು ಮಿಡಿ ಮಾವಿನಕಾಯಿ. ಅದಾಗಲೇ ವಿಡಿಯೋ ನಾನು ಅಪ್ಲೋಡ್ ಮಾಡಾಗಿದೆ. ಅದಾದಮೇಲೆ ಬರೋದು ಆವಕಾಯಿ. ಈ ಆವಕಾಯಿ ಉಪ್ಪಿನಕಾಯಿನ ವರ್ಷಾನುಗಟ್ಟಲೆ ಸ್ಟೋರ್ ಮಾಡ್ಬೋದು. ಇದನ್ನು ಹೇಗೆ ಹಾಕೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ನ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ನೋಡಿ. ಈ ರೆಸಿಪಿ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಈ ಉಪ್ಪಿನಕಾಯಿ ಹಾಕೋದಕ್ಕೆ ಮೊದಲು ನಾವು ಕೆಲವು ಸಾಮಾನುಗಳನ್ನ ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ 1/4 kg ಬ್ಯಾಡಗಿ ಮೆಣಸಿನಕಾಯಿ ಜೊತೆಗೆ ಒಂದು ಹಿಡಿಯಷ್ಟು ಗುಂಟೂರು ಮೆಣಸಿನಕಾಯಿನ ಸೇರಿಸ್ಕೊಂಡು ಒಣಗಿಸ್ಕೊಳ್ತಾ ಇದ್ದೀನಿ. ಗುಂಟೂರು ಮೆಣಸಿನಕಾಯಿ ಹಾಕಿದರೆ ಸ್ವಲ್ಪ ಖಾರ ಬರುತ್ತೆ. ಬ್ಯಾಡಗಿ ಮೆಣಸಿನಕಾಯಿ ಹಾಕಿದರೆ ಉಪ್ಪಿನಕಾಯಿ ಕೆಂಪಗೆ ಬ್ರೈಟಾಗಿ ಕಾಣುತ್ತೆ. ಹಾಗಾಗಿ ನಾನು ಜಾಸ್ತಿ ಬ್ಯಾಡಗಿ ಮೆಣಸಿನಕಾಯಿ ಸ್ವಲ್ಪ ಗುಂಟೂರು ಮೆಣಸಿನಕಾಯಿನ ಸೇರಿಸ್ಕೊಂಡು ಒಣಗಿಸ್ಕೊಳ್ತಾ ಇದ್ದೀನಿ. ಇಷ್ಟು ಮೆಣಸಿನಕಾಯಿ ಹಾಕೋ ಅವಶ್ಯಕತೆ ಇಲ್ಲ. ಪುಡಿ ಆದಮೇಲೆ ನಾನು ಮೆಜರ್ ಮಾಡಿ ತೋರಿಸ್ತೀನಿ. ಹಾಗೆಯೇ ಇಲ್ಲಿ ಸಾಸಿವೆನೂ ಸಹ ಒಣಗಿಸ್ಕೊಳ್ತಾ ಇದ್ದೀನಿ. ಈ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಸುಮಾರು 200 ಗ್ರಾಮಿನಷ್ಟು ಸಾಸಿವೆ ಒಣಗಿಸ್ಕೊಳ್ತಾ ಇದ್ದೀನಿ ನೋಡಿ. ಜೊತೆಗೆ ಮೆಂತ್ಯ 3 ಟೇಬಲ್ ಸ್ಪೂನಷ್ಟು ಮೆಂತ್ಯನೂ ಸಹ ಒಣಗಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಅರ್ಧ ಪುಡಿ ಮಾಡ್ಕೋಬೇಕಾಗುತ್ತೆ, ಅರ್ಧ ಉಂಡೆ ಕಾಳನ್ನೇ ನಾವು ಉಪ್ಪಿನಕಾಯಿಗೆ ಹಾಕಬೇಕಾಗುತ್ತೆ. ಹಾಗೆಯೇ ಒಂದು 200 ಗ್ರಾಮಷ್ಟು ಕಲ್ಲುಪ್ಪು, ಈ ಕಪ್ಪಿನಲ್ಲಿ 1 ಕಪ್ಪು ಕಲ್ಲುಪ್ಪನ್ನೇ ಹಾಕಬೇಕು. ಈ ಕಲ್ಲುಪ್ಪನ್ನು ನಾವು ಪುಡಿ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಈ ಬಾಕ್ಸಲ್ಲಿ ನಾನು ಉಪ್ಪಿನಕಾಯಿನ ಮಿಕ್ಸ್ ಮಾಡೋದು. ಈ ಬಾಕ್ಸ್ನ ಒಣಗಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ನು ಎಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಡ್ರೈಯಾಗಿ ಇಟ್ಕೋಬೇಕಾಗುತ್ತೆ. ಆಗಲೇ ನಾವು ಉಪ್ಪಿನಕಾಯಿನ ವರ್ಷಾನುಗಟ್ಟಲೆ ಸ್ಟೋರ್ ಮಾಡೋಕ್ಕೆ ಸಾಧ್ಯ. ನೋಡಿ, ಎಲ್ಲ ಸಾಮಾನು ಚೆನ್ನಾಗಿ ಬಿಸಿಲಲ್ಲಿ ಒಣಗ್ತಾ ಇದೆ. ಅಕಸ್ಮಾತ್ ಬಿಸಿಲಲ್ಲಿ ಒಣಗ್ಸೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಈ ಮೆಣಸಿನ್ಕಾಯಿ, ಸಾಸಿವೆ, ಉಪ್ಪು, ಮೆಂತ್ಯ ಎಲ್ಲನೂ ಲೈಟಾಗಿ ಸ್ಟವ್ ಮೇಲೆ ಬಿಸಿ ಮಾಡ್ಕೊಳ್ಳಿ ಪುಡಿ ಮಾಡೋಕ್ಕಿಂತ ಮುಂಚೆ. ಅಷ್ಟಾದರೆ ಸಾಕು. ನೋಡಿ, ಇಲ್ಲಿ ನಾನು 1.5 kg ಮಾವಿನಕಾಯಿನ ಅಂಗಡಿನಲ್ಲೇ ತೊಗೊಂಡು ಅವ್ರ ಹತ್ರನೇ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಎಲ್ಲ ಈ ಸೈಜಲ್ಲಿ ಸುಮಾರು ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡಿಸಿಟ್ಕೊಂಡಿದ್ದೀನಿ. ಅಕಸ್ಮಾತು ಕಟ್ ಮಾಡಿದ ಮೇಲೂ ಈ ಥರ ನಮಗೆ ಬೀಜಗಳು ಪೀಸಲ್ಲಿ ಅಂಟ್ಕೊಂಡಿದ್ರೆ ಅದನ್ನು ನೋಡಿ ನಾವು ತೆಗೆದು ಬಿಸಾಕಬೇಕಾಗುತ್ತೆ. ಬೀಜಗಳು ಇರಬಾರ್ದು. ಹಾಗೆಯೇ ಬೀಜ ತೆಗೆದ್ಮೇಲೆ ಕೆಲವು ಸತಿ ನಮಗೆ ಒಂದು ತಿನ್ನಾಗಿ ಒಂದು ಟ್ರಾನ್ಸ್ಪರೆಂಟ್ ಲೇಯರ್ ಬರುತ್ತೆ. ಅಕಸ್ಮಾತ್ ಆ ಲೇಯರ್ ಏನಾದರೂ ಹೊರಗಡೆ ಬಂದರೆ ಅದನ್ನು ಸಹ ನಾವು ನೋಡಿ ಆ ಲೇಯರ್ನ ಕೈಯಲ್ಲಿ ತೆಗೆದು ಹಾಕಬೇಕಾಗುತ್ತೆ. ಇವೆಲ್ಲ ಮಾಡಿದರೆ ನಾವು ಉಪ್ಪಿನಕಾಯಿನ ಪ್ರಿಸರ್ವ್ ಮಾಡೋಕ್ಕೆ ಸಾಧ್ಯ. ಬೀಜ ಮಾತ್ರ ಒಂದು ಬೀಜನೂ ಇರಬಾರ್ದು. ಯೂಶ್ವಲಾಗಿ ಅವ್ರು ಕಟ್ ಮಾಡಬೇಕಾದ್ರೆ ಎಲ್ಲ ಬೀಜಗಳು ಹೋಗ್ಬಿಡುತ್ತೆ. ಅಕಸ್ಮಾತ್ ಉಳಿದಿದೆ ನಾವು ಈ ಥರ ತೆಗೆದು ಹಾಕಬೇಕಾಗುತ್ತೆ. ಸುಮಾರು ಎಷ್ಟು ಬೀಜಗಳು ಉಳ್ಕೊಂಡಿದ್ದು ಅದನ್ನ ಹುಡುಕ್ಬಿಟ್ಟು ನೀವು ತೆಗೆದು ಹಾಕಬೇಕಾಗುತ್ತೆ. ಹಾಗೆಯೇ ಇನ್ನೊಂದು ವಿಷಯ ಅಂತಂದರೆ ಪ್ರತಿಯೊಂದು ಪೀಸಲ್ಲೂ ಈ ಥರ ಒಂದು ತಿಕ್ಕಾಗಿರೋ ಲೇಯರು ಇರಬೇಕು. ಆ ಥರ ನೋಡಿಕೊಂಡು ನೀವು ಕಟ್ ಮಾಡಬೇಕಾಗುತ್ತೆ. ಅಂಗಡಿನಲ್ಲೇ ಕಟ್ ಮಾಡಿಸ್ಬೋದು ಅಥವಾ ಮನೆಯಲ್ಲೇ ಕಟ್ ಮಾಡಿದ್ರು ಈ ಥರ ಗಮನದಲ್ಲಿ ಇಟ್ಕೊಂಡು ಈ ಥರ ತಿಕ್ಕಾಗಿರೋ ಲೇಯರ್ನ ಇಟ್ಕೊಂಡು ನೀವು ಪೀಸ್ನ ಕಟ್ ಮಾಡಬೇಕಾಗುತ್ತೆ. ಈ ಥರ ಇದ್ರೆ ಏನು ಅಡ್ವಾಂಟೇಜ್ ಅಂತಂದರೆ ಉಪ್ಪಿನಕಾಯಿ ಪೀಸು ಗಟ್ಟಿಗೆ ಇರುತ್ತೆ, ಬೇಗ ಕೆಟ್ಟೋಗಲ್ಲ. ಕಟ್ ಮಾಡಿದ ಮೇಲೆ ಇದನ್ನು ಒಂದು ಒಳ್ಳೆ ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಕೊಳ್ಳಿ. ತೊಳಿಯೋಕ್ಕಂತೂ ಹೋಗಲೇಬೇಡಿ. ಚೆನ್ನಾಗಿ ಬಟ್ಟೆನಲ್ಲಿ ಡ್ರೈಯಾಗಿ ರೆಡಿ ಮಾಡಿಟ್ಕೊಳ್ಳಿ. ಈಗ ಇದನ್ನ ಮೆಜರ್ ಮಾಡ್ಕೊಳ್ಳೋಣ. ಈ ಕಪ್ಪಿನಲ್ಲಿ ಸುಮಾರು 7 ಕಪ್ಪಿನಷ್ಟು ಪೀಸಸ್ಸು ಬರುತ್ತೆ. ನಿಮಗೆ ತೋರಿಸೋದಕ್ಕೋಸ್ಕರ ನಾನಿಲ್ಲಿ ಮೆಜರ್ ಮಾಡಿಡ್ತಾ ಇದ್ದೀನಿ. 6 ರಿಂದ 7 ಕಪ್ ಪೀಸಸ್ಗೆ ನಾವು ಎಷ್ಟು ಖಾರದ ಪುಡಿ, ಎಷ್ಟು ಅರಿಶಿನ ಪುಡಿ, ಉಪ್ಪಿನ ಪುಡಿ, ಸಾಸಿವೆ ಪುಡಿ, ಮೆಂತ್ಯ ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಉಪ್ಪಿನಕಾಯಿ ಹಾಕೋದಕ್ಕೆ ತುಂಬಾ ಮುಖ್ಯವಾಗಿ ಏನು ಅಂತಂದರೆ ಎಲ್ಲ ಡ್ರೈ ಆಗಿರಬೇಕು. ಕೈ, ನಾವು ಪಾತ್ರೆ ಬಳಸೋಂಥ ಪಾತ್ರೆಗಳು ಡ್ರೈ ಆಗಿರಬೇಕು. ಮಾಡೋಂಥ ಜಾಗನೂ ಸಹ ಡ್ರೈ ಆಗಿರಬೇಕು. ಒಂದು ತೊಟ್ಟು ಸಹ ನೀರು ಬೀಳಬಾರ್ದು. ಆ ಥರ ನೋಡಿಕೊಂಡು ನಾವು ಇದನ್ನು ಉಪ್ಪಿನಕಾಯಿನ ಹಾಕಿದರೆ ವರ್ಷಾನುಗಟ್ಟಲೆ ನಾವು ಈ ಉಪ್ಪಿನಕಾಯಿನ ಸ್ಟೋರ್ ಮಾಡಬಹುದು. ನೋಡಿ, ಈ ಕಪ್ಪಿನಲ್ಲಿ 7 ಕಪ್ಪಿನಷ್ಟು ಪೀಸಸ್ಸು ನಮಗೆ ಸಿಕ್ಕಿದೆ 1.5 kg ಮಾವಿನಕಾಯಿನಲ್ಲಿ. ಈಗ ಇದಕ್ಕೆ ಎಷ್ಟು ಪುಡಿ ಹಾಕಬೇಕು ಅಂತ ನಾವು ನೋಡೋಣ. ಇದೇ ಕಪ್ಪಿನಲ್ಲಿ ನಾನು ಪುಡಿನ ಸಹ ಮೆಜರ್ ಮಾಡಿ ತೋರಿಸ್ತೀನಿ. ಮೊದಲು ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ನೋಡಿ. ಅರಿಶಿನ ಪುಡಿ ಆದಮೇಲೆ ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಇದು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದು. 1/4 kg ಮೆಣಸಿನ್ಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ದು. ಅದರಲ್ಲಿ 1 ಕಪ್ಪಿನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಅಕಸ್ಮಾತ್ ನೀವು ಮೆಣಸಿನ್ಕಾಯಿ ಎಲ್ಲ ಒಣಗಿಸ್ಕೊಂಡು ಪುಡಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಅಂಗಡಿಲಿ ತರೋ ಅಂಥ ಪುಡಿನೇ 1 ಕಪ್ಪಿನಷ್ಟು ಪುಡಿನ ಸೇರಿಸಿ. 1 ಕಪ್ಪಿನಷ್ಟು ಕಲ್ಲುಪ್ಪಿನ ಪುಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪನ್ನ ಉಂಡೆ ಉಪ್ಪನ್ನೇ ಹಾಕಬೇಡಿ, ಹಾಕಿರೋದು ಕರಗಲ್ಲ. ಕಲ್ಲುಪ್ಪನ್ನ ಪುಡಿ ಮಾಡಿಕೊಂಡು ಅದರಲ್ಲಿ 1 ಕಪ್ಪನ್ನು ಸೇರಿಸ್ತಾ ಇದ್ದೀನಿ.
ಹಾಗೆಯೇ ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಸಾಸಿವೆಯನ್ನು ಸಹ ಸೇರಿಸ್ತಾ ಇದ್ದೀನಿ. ಸಾಸಿವೆ ಪುಡಿನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಒಣಗಿಸಿಟ್ಕೊಂಡಿದ್ದೆ ನೋಡಿ, ಅದನ್ನ ಪುಡಿ ಮಾಡಿಬಿಟ್ಟು ಆ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಸೇರಿಸ್ತಾ ಇದ್ದೀನಿ. ಹಾಗೆಯೇ 3 ಟೇಬಲ್ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೆ ಅಲ್ವಾ, ಅದರಲ್ಲಿ 1.5 ಟೇಬಲ್ ಸ್ಪೂನ್ ಉಂಡೆಕಾಳನ್ನು ಹಾಗೆ ಸೇರಿಸ್ತಾ ಇದ್ದೀನಿ. ಇನ್ನು 1.5 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ತರ್ತರಿಯಾಗಿ ಪುಡಿ ಮಾಡಿಕೊಂಡು ಅದನ್ನು ಸಹ ಸೇರಿಸ್ತಾ ಇದ್ದೀನಿ ನೋಡಿ. ಈಗ ಎಲ್ಲ ಡ್ರೈ ಪೌಡ್ರನ್ನ ಸೇರಿಸಾಗಿದೆ. ನೆಕ್ಸ್ಟು ಇದನ್ನು ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಬೇಕಾದ್ರೂ ನೋಡಿಬಿಟ್ಟು ಒಳ್ಳೆ ಸ್ಪೂನ್ನ ತೊಗೊಳ್ಳಿ, ಡ್ರೈ ಆಗಿರೋಂಥ ಸ್ಪೂನು. ಆದಷ್ಟು ಮರದ ಸ್ಪೂನ್ನ ತೊಗೊಂಡು ಮಿಕ್ಸ್ ಮಾಡಿದರೆ ಉಪ್ಪಿನಕಾಯಿ ಲೈಫು ಚೆನ್ನಾಗಿರುತ್ತೆ. ಎಲ್ಲ ಪೀಸಸ್ಗೂ ಮಸಾಲೆ ಕೋಟ್ ಆಗಬೇಕು, ಆ ಥರ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಮುಖ್ಯವಾಗಿ ಹಾಕಬೇಕಾಗಿರೋದು ಎಣ್ಣೆ. ಎಷ್ಟು ಅಂತಂದರೆ ನೋಡಿ, ಈ ಕಪ್ಪಿನಲ್ಲಿ 2.5 ಕಪ್ಪಿನಷ್ಟು ಎಣ್ಣೆ ಸೇರಿಸಬೇಕಾಗುತ್ತೆ. ಯಾವ ಎಣ್ಣೆ ಅಂದರೆ ಎಳ್ಳೆಣ್ಣೆ. ಬಾಟ್ಲಿಂದ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ, ನಾನು ಕಾಯಿಸೋದು ಏನೂ ಮಾಡಿಲ್ಲ. 2.5 ಕಪ್ಪಿನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಫಸ್ಟು 2 ಕಪ್ ಹಾಕ್ತಾಯಿದ್ದೀನಿ ನೋಡಿ. ಮೊದಲು 1 ಕಪ್ ಹಾಕಾಗಿದೆ, ಈಗ ಮತ್ತೆ 1 ಕಪ್ಪು ಸೇರಿಸ್ತಾ ಇದ್ದೀನಿ. ಎಣ್ಣೆ ಮಾತ್ರ ಜಾಸ್ತಿ ಹಾಕಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಆವಕಾಯಿ ಉಪ್ಪಿನಕಾಯಲ್ಲಿ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಇಷ್ಟೊಂದು ಬೇಡ ಅಂತಂದರೆ ನೀವು ಮಿಡಿ ಮಾವಿನಕಾಯಿ ರೆಸಿಪಿ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಅದಕ್ಕೆ ಎಣ್ಣೆ ಜಾಸ್ತಿ ಹಾಕಲ್ಲ. ಆ ರೆಸಿಪಿನ ಆಗಲೇ ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಡ್ತೀನಿ, ದಯವಿಟ್ಟು ನೋಡಿ. ಈ ಉಪ್ಪಿನಕಾಯಿಗೆ ಮಾತ್ರ ಎಣ್ಣೆ 1 ಕೈ ಮುಂದೆ ಇರಲೇಬೇಕು. ಯಾಕೆಂತಂದರೆ ಒಂದು ಉಪ್ಪಿನಕಾಯಿ ಮೇಲೆ ಒಂದು ಲೇಯರ್ ಎಣ್ಣೆ ತೇಲ್ತಾ ಇದ್ದರೆ ಉಪ್ಪಿನಕಾಯಿ ರುಚಿ. ಈಗ 2 ಕಪ್ಪಿನಷ್ಟು ಎಣ್ಣೆ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ಎಲ್ಲದಕ್ಕೂ ಕೋಟಾಗಿದೆ, ಎಣ್ಣೆ ಕೋಟಾಗಿದೆ, ಆ ಮಸಾಲೆ ಪೌಡ್ರ್ಗಳೆಲ್ಲ ಕೋಟಾಗಿದೆ. ಇದಾದ ಮೇಲೆ ನಾನು ಕೊನೆಗೆ 1/2 ಕಪ್ಪಿನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಇದೇನಕ್ಕೆ ಅಂದರೆ ಮೇಲ್ಗಡೆ ಒಂದು ಲೇಯರ್ ಫ್ಲೋಟ್ ಆಗ್ತಾ ಇರುತ್ತೆ ಅಂತ ಅಷ್ಟೇ. ಇಷ್ಟೇ, ಈ ಉಪ್ಪಿನಕಾಯಿ ಹಾಕಾಯಿತು. ಈ ಉಪ್ಪಿನಕಾಯಿನ ನಾವು ಒಂದು ವಾರದಿಂದ 10 ದಿನದವರೆಗೆ ಹಾಗೆ ಇಡಬೇಕಾಗುತ್ತೆ. ಪ್ರತಿದಿನವೂ ನಾವು ಇದನ್ನ ಮಿಕ್ಸ್ ಮಾಡಿಡಬೇಕಾಗುತ್ತೆ. ಒಂದು ಇನಿಷಿಯಲ್ ಆಗಿ 4 to 5 ಡೇಸ್ ಇದನ್ನ ಮಿಕ್ಸ್ ಮಾಡ್ತಾನೇ ಇರಬೇಕು. ಆಮೇಲೆ ಮಿಕ್ಸ್ ಮಾಡಿದ ಮೇಲೆ ನಾವು ಈ ಸ್ಟೀಲ್ ಬಾಕ್ಸಿಂದ ಯಾವುದು ಪಿಂಗಾಣಿ ಬಾಕ್ಸಿಗೋ ಅಥವಾ ಗಾಜಿನ ಬಾಕ್ಸಿಗೋ ನಾವು ಸ್ಟೋರ್ ಮಾಡಬೇಕಾಗುತ್ತೆ. ಈಗ ನೋಡಿ, ನಾನು ನಿಮಗೆ 4ರಿಂದ 5 ದಿನ ಆಗಿದೆ ಉಪ್ಪಿನಕಾಯಿ ಹಾಕಿ. ಅದಾದಮೇಲೆ ತೋರಿಸ್ತಾ ಇದ್ದೀನಿ, ಕಲರು ಚೇಂಜ್ ಆಗಿದೆ. ಎಣ್ಣೆ ಎಲ್ಲ ಇನ್ನೂ ಚೆನ್ನಾಗಿ ಹೊರಗಡೆ ಬಿಟ್ಟಿದೆ. ಆಗ ಮಿಕ್ಸ್ ಮಾಡಿದಾಗ ನಮಗೆ ಇಷ್ಟೊಂದು ಎಣ್ಣೆ ಹೊರಗಡೆ ಇರಲಿಲ್ಲ. ಈಗ 2.5 ಕಪ್ಪಿನಲ್ಲಿ ಎಣ್ಣೆ ಸುಮಾರು ಹೊರಗಡೆ ಬಂದಿದೆ. ಇಷ್ಟು ಎಣ್ಣೆ ಈ ಉಪ್ಪಿನಕಾಯಿನಲ್ಲಿ ಫ್ಲೋಟ್ ಆಗ್ತಾನೆ ಇರಬೇಕು, ಆಗಲೇ ಉಪ್ಪಿನಕಾಯಿ ಚೆನ್ನಾಗಿರೋದು. ಹಾಗೆಯೇ ತುಂಬ ದಿನ ಪ್ರಿಸರ್ವ್ ಮಾಡಬಹುದು. ತುಂಬಾ ರುಚಿಯಾಗಿರುತ್ತೆ ಉಪ್ಪಿನಕಾಯಿ. ವರ್ಷಾನುಗಟ್ಟಲೆ ಸ್ಟೋರ್ ಮಾಡ್ಬೋದು, ಏನೂ ಆಗಲ್ಲ. ಈ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡಿದರೆ ಈ ಉಪ್ಪಿನಕಾಯಿ 1 ವರ್ಷ ಏನು ಉಳಿದ್ರೆ ಇನ್ನು 1 ವರ್ಷಕ್ಕಿಂತ ಜಾಸ್ತಿ ವರ್ಷನೂ ನಾವು ಇಡಬಹುದು. ಬಟ್ ಏನು ಅಂತಂದರೆ ಇದು ಉಳಿಬೇಕು, ಅಷ್ಟು ರುಚಿಯಾಗಿರುತ್ತೆ, ಬೇಗ ಖಾಲಿಯಾಗಿ ಹೋಗ್ಬಿಡುತ್ತೆ. ಇದನ್ನು ಗಾಜಿನ ಬಾಕ್ಸಿಗೋ ಅಥವಾ ಒಳ್ಳೆ ಪಿಂಗಾಣಿ ಬಾಕ್ಸಿಗೋ ಹಾಕಿಟ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ನಿಮಗೆಲ್ಲ ಈ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ದಯವಿಟ್ಟು ಟ್ರೈ ಮಾಡಿ. ಮಾವಿನಕಾಯಿ ಸೀಸನ್ ಶುರುವಾಗಿ ಹೋಗ್ಬಿಟ್ಟಿದೆ. ಮಾವಿನಕಾಯಿ ಸೀಸನ್ ಮುಗಿಯೋಕ್ಕಿಂತ ಮುಂಚೆ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ನೋಟಿಫಿಕೇಷನ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ದಯವಿಟ್ಟು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.